ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಪಿಸೋಡ್ ಆಫ್ ಮನಾಲಿ. ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನಾಲಿ ಹೋಟೆಲಿಂದ. ಯಾಕೆಂತ ಹೇಳಿದರೆ ಇವತ್ತು ನಾವು ಈ ಹೋಟೆಲಿಂದ ಚೆಕ್ಔಟ್ ಆಗ್ತಾ ಇದ್ವಿ. ಮನಾಲಿ ಇಂದ್ರಾಸನ್ ಹೋಟೆಲಿಂದ ಚೆಕ್ಔಟ್ ಆಗಿ ನಾವು ಹೊರಟದ್ದು ಕಸೋಲ್ಗೆ. ಕಸೋಲಿಗೆ ಹೋಗುವ ದಾರಿಯಲ್ಲಿ ನನಗೆ ಒಂದು ರೋಡ್ ಸೈಡಲ್ಲಿ ಒಂದು ಈ ಥರ ಫ್ರೂಟ್ಸ್ ಶಾಪ್ ಎಲ್ಲ ಸಿಕ್ಕಿತ್ತು. ಅಲ್ಲಿ ನಮಗೆ ಫ್ರೂಟ್ಸ್ ಹಾಗೆ ಫ್ರೂಟ್ಸಿನ ಎಸೆನ್ಸ್ ಜ್ಯೂಸ್ ಮಾಡಲಿಕ್ಕೆ ಹಾಗೆ ಡ್ರೈ ಫ್ರೂಟ್ಸನ್ನೆಲ್ಲ ಇಟ್ಟಿದ್ದರು. ನಾವು ಹಾಗೆ ನೋಡಿಕೊಂಡು ಒಂದು ಸ್ವಲ್ಪ ಆ್ಯಪಲ್ ಮತ್ತು ಪರ್ಸಿಮನ್ನೆಲ್ಲ ತಗೊಂಡು ಹೊರಟ್ವಿ. ಅಲ್ಲಿಂದ ಹೊರಟ ನಮಗೆ ಸಿಕ್ಕಿದ್ದು ಈ ಪಾರ್ವತಿ ವ್ಯಾಲಿಯ ಸುಂದರವಾದ ನೋಟ. ಕಸೋಲ್ಗೆ ಹೋಗಬೇಕಾದ್ರೆ ನಾವು ಮನಾಲಿಯಿಂದ ಪಾರ್ವತಿ ವ್ಯಾಲಿನ ದಾಟ್ಕೊಂಡೇ ಹೋಗಬೇಕಿತ್ತು. ಅಲ್ಲದೆ ನಾವು ಹೋಗ್ತಿದ್ದ ರೋಡ್ ಪಕ್ಕದಲ್ಲೇ ನದಿನೂ ಹರಿತಾ ಇತ್ತು, ವ್ಯಾಲಿನೂ ಕಾಣ್ತಾ ಇತ್ತು. ಹಾಗೆ ನಮ್ಮ ಪೂರ್ತಿ ಜರ್ನಿ ಫುಲ್ ಈ ಥರ ವ್ಯಾಲಿ, ಪರ್ವತ ಹಾಗೆ ನದಿಯನ್ನು ನೋಡಿಕೊಂಡೇ ಹೋಗಲಿಕ್ಕಿತ್ತು. ನಮಗಂತೂ ಭಾರಿ ಖುಷಿಯಾಗಿತ್ತು. ಹೋಗ್ತಿದ್ದಾಗೆ ನಾವೊಂದು ಸಣ್ಣ ಊರನ್ನು ದಾಟ್ಕೊಂಡು ಹೋದ್ವಿ. ಒಂದು ಚೂರು ಮನೆಗಳು, ಒಂದಿಷ್ಟು ಅಂಗಡಿಗಳಷ್ಟೇ ಇತ್ತು ಅಲ್ಲಿ. ಅದೇ ಒಂದು ಸಣ್ಣ ಊರಾಗಿತ್ತು. ನನಗನ್ನಿಸ್ತಾ ಇತ್ತು ಇಲ್ಲಿ ಜನರು ಎಷ್ಟು ಪುಣ್ಯವಂತರಲ್ಲ ಅಂತ. ಫುಲ್ ಸುತ್ತಲ ಸುಂದರ ವ್ಯೂ, ಅದರ ನಡುವೆ ಜೀವನ ನಡೆಸ್ತಿದ್ದಾರಲ್ಲ ಅಂತ ಹೇಳಿ ಖುಷಿಯಾಯಿತು. ನೋಡ್ತಿದ್ದಾಗೇ ನಾವು ಕೂಡ ನಮ್ಮ ರೂಮ್ ಪಕ್ಕಕ್ಕೆ ಬಂದುಬಿಟ್ವಿ. ಆಲ್ಮೋಸ್ಟ್ ಇನ್ನೇನು ರೀಚ್ ಆಗುವ ಟೈಮ್ ಆಗಿತ್ತು. ನಾವಿಲ್ಲೇ ನೋಡಿದ್ದು ಒಂದಿಷ್ಟು ಪೈನ್ ಫಾರೆಸ್ಟ್ ಥರ ಇದ್ದ ವ್ಯೂನ. ಇದು ನಾವು ಇದ್ದಂಥ ಹೋಟೆಲ್ ಹುಕುಮ್ಸ್ ಹೋಮ್ ಸ್ಟೇ ಅಂತ ಹೇಳಿ. ಬನ್ನಿ ಒಳಗೆ ನೋಡುವ ಹೇಗಿತ್ತು ಅಂತ ಹೇಳಿ. ನಾವು ಇಲ್ಲಿ 2 ರೂಮ್ನ ಬುಕ್ ಮಾಡಿದ್ವಿ, ನಾರ್ಮಲ್ ರೂಮ್. ಯಾಕೆಂತ ಹೇಳಿದರೆ ನಾವಿಲ್ಲಿ ಒಂದೇ ದಿನ ಸ್ಟೇ ಆದದ್ದು, 1 ನೈಟ್ ಮಾತ್ರ. ನನಗಂತೂ ಈ ಹೋಟೆಲ್ ತುಂಬಾ ಇಷ್ಟ ಆಗಿತ್ತು. ಯಾಕೆಂತ ಹೇಳಿದರೆ ಈ ಹೊರಗಿನ ಬಾಲ್ಕನಿ ವ್ಯೂವಿಂದ ನೀವೇ ನೋಡ್ಬೋದು ಎಷ್ಟು ಚಂದ ಉಂಟು ಅಂತ ಹೇಳಿ. ನಾವು ಸ್ಟೇಯಿಂದ ಒಂದು ಸ್ವಲ್ಪ ರಿಫ್ರೆಶ್ ಆಗಿ ಹೊರಟದ್ದೇ ಮಣಿಕರಣ್ಗೆ. ಹೋಗ್ತಾ ಇದ್ದಾಗ ಈ ರೋಡಂತೂ ನನಗೆ ನೋಡಿ ತುಂಬಾ ಶಾಕ್ ಆಯಿತು. ಆ ಬಸ್ಸಿಗೆ ಹೋಗಲಿಕ್ಕೆ ಜಾಗನೇ ಇಲ್ಲ ಮಾರೆ. ನೋಡಿ, ಆ ಬಸ್ಸು ಹೋದರೆ ಪಕ್ಕದಲ್ಲಿ ಬೇರೆ ವೆಹಿಕಲ್ಗೆ ಬರಲಿಕ್ಕೇ ಜಾಗ ಇಲ್ಲ. ಅದರಲ್ಲಂತೂ 2 ಬಸ್ಸು ಒಟ್ಟಿಗೆ ಆಚೆಂದ ಈಚೆಂದ ಬಂದರೆ ಅಷ್ಟೇ ಗತಿ. ಏನೋ ಈ ಥರ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಹಾಯ್, ನಾವು ಬಂದಿದ್ದೇವೆ ಈಗ ಮಣಿಕರಣ್ ಅಂತ ಹೇಳಿ, ಕಸೋಲ್ ಹತ್ತಿರ ಇದೆ. ಇದು ಈಶ್ವರನ ಹಾಗೂ ರಾಮನ ದೇವಸ್ಥಾನ ಆಗಿದೆ. ಹಾಗೆ ನಾವಿಲ್ಲಿ ಗುರುದ್ವಾರ ಕೂಡ ಇದೆ, ಹಾಗೆ ಹಾಟ್ ವಾಟರ್ ಸ್ಪ್ರಿಂಗ್ ಕೂಡ ಇದೆ. ಬನ್ನಿ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಅದು ಯಾವ ಥರ ಹೊಗೆ ಬರ್ತಂತ ಹೇಳಿ, ಅಷ್ಟು ಕುದಿತಾ ಉಂಟು ನೀರು. ಈ ಚಳಿಗೆ ಆ ನೀರು ಅಷ್ಟು ಕುದಿಬೇಕು ಅಂತ ಹೇಳಿದ್ರೆ ಅದು ಯಾವ ಥರದ ಪವರ್ ಇರ್ಬೋದು ನೋಡಿ. ಯಾವೋ ಸಿಕ್ಕಾಪಟ್ಟೆ ಚಳಿ ಉಂಟು. ಈಗ ಡಿಗ್ರಿ ಇಲ್ಲಿ 6 ಡಿಗ್ರೀಸ್ ಇದೆ ವೆದರ್. ಆದರೂ ಅಲ್ಲಿ ನೀರು ನೋಡಿ ಕುದೀತಾ ಇರೋದು, ಹೊಗೆ ಬರುವಷ್ಟು ಕುದೀತಾ ಉಂಟು ನೀರು. ಸೂಪರ್ ಅಲ್ಲ? ಎಷ್ಟು ಹೊಗೆ ಬರ್ಕೊಂಡು ನೋಡಿ ಅಂತ ಕುದೀತಾ ಇರೋದು ನೀರು.
ಮಣಿಕರನ್ ಗುರುದ್ವಾರನೆಲ್ಲ ನೋಡಿ ನಾವು ವಾಪಸ್ ನಮ್ಮ ಸ್ಟೇಗೆ ಬಂದ್ವಿ. ಹಾಗೆ ಆ ದಿನ ರೆಸ್ಟ್ ಮಾಡಿದ್ವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 5. ನಾವಿದ್ದೇವೆ ಕಸೂಲ್ ಮಾರ್ಕೆಟಲ್ಲಿ. ಕಸೂಲ್ ಮಾರ್ಕೆಟಿಗೆ ಬರುವಾಗ ನಮಗೆ ಇದೊಂದು ನೇಚರ್ ಪಾರ್ಕ್ ಸಿಕ್ಕಿತು. ಇದೊಂದು ನೇಚರ್ ಪಾರ್ಕ್. ಇಲ್ಲೇ ಒಂದು ನದಿ ಹರಿತಾ ಉಂಟು. ಆ ನದಿದು ಪಕ್ಕದಲ್ಲೇ ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಅಲ್ಲಿ ನೋಡಿ, ಐ ಲವ್ ಕಸೂಲ್ ಅಂತ ಬರ್ತಿದ್ದಾರೆ. ಫುಲ್ ಮೇಲೆಲ್ಲ ಬೆಟ್ಟ ಕಾಣ್ತದೆ ನೋಡಿ. ಕಸೂಲ್ ಮಾರ್ಕೆಟ್ ಬೆಳಗ್ಗೆನೆ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ. ಅಲ್ಲಿ ನೋಡಿ ಬೆಟ್ಟ. ಇದೆಲ್ಲ ಫುಲ್ ಶಾಪಿಂಗಿಗೆ ಮಾರ್ಕೆಟ್ ಇದೆ. ಏನೆಲ್ಲ ಲೋಕಲ್ ಐಟಮ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಸಿಗ್ತದೆ ನೋಡಿ. ಲೋಕಲ್ ಅವರು ಯಾವ ಥರ ಹಾಕ್ತಾರಲ್ಲ ಅಂತ. ಇದೆಲ್ಲ ನಮ್ಮ ಪಚ್ಚಣ್ಣ ಅಂತಿದ್ದಾರೆ ಒಬ್ರು, ಅವ್ರಿಗೆ ಭಾರಿ ಇಷ್ಟ ಆಗ್ತದೆ. ಬೂಟ್ ತಿಂತೀವಿ. ಇದೆಲ್ಲ ನೋಡಿ. ಹ್ಯಾಂಡ್ಮೇಡ್ ಶಾಲ್ಗಳಿದೆಲ್ಲ ಎಲ್ಲ ಕುಲುವಿಂದ ಬರೋದು. ಇದೆಲ್ಲ ಇದು ನೋಡಿ ಎಷ್ಟು ಸಾಫ್ಟ್ ಉಂಟು ಗೊತ್ತುಂಟಾ. ಇಲ್ಲಿ ನೋಡಿ, ಇದು ಅಲ್ಲಿ ನೋಡಿ ಬೆಟ್ಟ ಎಷ್ಟು ಚಂದ ಉಂಟು. ಇದೆಷ್ಟು ಶಾಪಿಂಗ್ ಮಾಡಿದೆ. ಎಲ್ಲ ಥರದ್ದು ಉಂಟು. ಬ್ಯಾಂಕ್ಗಳೆಲ್ಲ ಚೆಂದ ಉಂಟು. ನಾವು ಕಸೂಲ್ ಮಾರ್ಕೆಟಿಗೆ ಹೋಗಿದ್ವಿ. ಅಲ್ಲಿಂದ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ನಾವು ತೋಷಿಗೆ ಹೊರಡ್ತಾ ಇದ್ದೀವಿ. ತೋಷಿಗೆ ಹೋಗೋ ರೋಡಲ್ಲಿ ನಮಗೊಂದು ಬ್ಯೂಟಿಫುಲ್ ಆಗಿ ವ್ಯಾಲಿ, ಪಾರ್ವತಿ ವ್ಯಾಲಿ ಇದ್ದು ಒಂದು ವ್ಯೂ ಸಿಕ್ಕಿತು. ಮೇಲೆ ಫುಲ್ ಸ್ನೋ ಮೌಂಟೇನ್, ಕೆಳಗೆ ವ್ಯಾಲಿ, ನೀರು ಹರಿಯೋದು, ಫುಲ್ ಈ ಸೈಡ್ ಫುಲ್ ಬೆಟ್ಟ. ವ್ಯೂ ನೋಡಿ ಇಷ್ಟ ಆಗಿ ನೋಡುವ ಅಂತ ಹೇಳಿ ನಿಲ್ಲಿಸಿದ್ವಿ. ನೋಡಿ ಹೇಗುಂಟು. ಪಾರ್ವತಿ ವ್ಯಾಲಿ ಇದು. ಆ ಕಡೆ ಈ ಕಡೆ ಫುಲ್ ಪಾರ್ವತಿ ಪರ್ವತ, ನದಿ, ಪಾರ್ವತಿ ನದಿ. ನಾವೀಗ ತೋಷಿದು ಲಾಸ್ಟ್ ಪಾರ್ಕಿಂಗ್ ಏರಿಯಾದಲ್ಲಿದ್ದೇವೆ. ಇಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗಬೇಕು ನಾವು. ಇಲ್ಲಿಂದ ಫುಲ್ ಪಾರ್ಕಿಂಗ್ ಇಲ್ಲೇ ಕ್ಲೋಸ್, ಯಾವ ವೆಹಿಕಲ್ ಕೂಡ ಬರಲಿಕ್ಕಾಗಲ್ಲ ನೋಡಿ. ಮೇ ಬಿ ಕನೆಕ್ಟಿಂಗ್ ರೋಡು ಮಳೆ ಬಂದಾಗ ಇದಾಗಿರ್ಬೋದು, ಹೋಗಿದೆ ಅನ್ನಿಸ್ತದೆ. ಇವತ್ತು ನಾವು ಕ್ಯಾಂಪ್ ಸೈಟಲ್ಲಿ ಇರ್ತೇವೆ.
ಕ್ಯಾಂಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ತೋಷಲ್ಲಿ. ಎಕ್ಸೈಟೆಡ್. ಲಾಸ್ಟ್ ಪಾರ್ಕಿಂಗ್ ಏರಿಯಾ ಇದು. ಲಾಸ್ಟ್ ಪಾರ್ಕಿಂಗ್ ಏರಿಯಾ. ನಾವೀಗ ನಡ್ಕೊಂಡು ಹೋಗಬೇಕು. ಮೇನ್ ಸಿಟಿಗೆ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ಒಂದು ಆಲ್ಮೋಸ್ಟ್ 1 hour ಟ್ರೆಕ್ ಉಂಟು ನಮ್ಮದು. ಬನ್ನಿ ಹೋಗುವ. ಕೆಳಗೆಲ್ಲ ಸೌದೆ ಇಟ್ಕೊಂಡಿದ್ದಾರೆ, ಮೇಲೆಲ್ಲ ಮನೆ. ಲೋಕಲ್ ಫುಲ್ಲು ಲೋಕಲ್ ವಿಲೇಜ್ ಒಳಗಿನ ನಡ್ಕೊಂಡು ಬರಬೇಕು ಫಸ್ಟ್. ಅದರಲ್ಲಿ ಅವರದ್ದು ಮನೆ ಎಲ್ಲ ನೋಡಬೇಕು. ಕೆಳಗೆ ಎಲ್ಲ ಮನೆದು ಸೌದೆ ಕಟ್ಟಿಗೆಗಳನ್ನೆಲ್ಲ ಇಟ್ಟಿದ್ದಾರೆ ಚಳಿ ಕಾಯಿಸ್ಕೊಳ್ಳಿಕ್ಕೆ. ಮೇಲೆ ಮನೆ ಥರ ಕಟ್ಟಿದ್ದಾರೆ ನೋಡಿ ಯಾವ ಥರ ಉಂಟು ಅಂತ ಹೇಳಿ ಮನೆಗಳು. ಫುಲ್ಲು ಇಲ್ಲೊಂದು ಯಾವುದೋ ಒಂದು ದೇವಸ್ಥಾನ ಥರ ಕೂಡ ಮಾಡಿದ್ದಾರೆ ನೋಡಿ. ಇದು ಲೋಕಲ್ ಪ್ಲೇಸ್ ಅನಿಸ್ತದೆ. ಇಲ್ಲಿ ಕ್ಯಾಂಪ್ ಸೈಟಿಗೆ ಬಂದಾಯಿತು ನಾವು. ಇದೇ ಥರ ಇದು ನಮ್ಮದು ರೂಮ್. ವ್ಯೂ ಟೈಮ್ ಈಗ 6 ಗಂಟೆ ನೋಡಿ. ಆಗಲೇ ಆಲ್ಮೋಸ್ಟ್ ಕತ್ಲಾಗಿದೆ. ಸ್ಟಾರ್ಸ್ ಆಗಲೇ ಸ್ಟಾರ್ಟ್ ಆಗಿದೆ ಕಾಣಲಿಕ್ಕೆ. ವೆದರ್ ನೋಡಿ -1 6 o'clockಗೆ ಓಕೆನಾ. -1 ಟೈಮ್ 6 o'clock. ತುಂಬ ಗಾಳಿ ಉಂಟು, ಸಿಕ್ಕಾಪಟ್ಟೆ ಚಳಿ ಉಂಟು. ನಿನ್ನೆ ರಾತ್ರಿ ವೆದರ್ -4 ಡಿಗ್ರಿ ಹೋಗಿತ್ತು. ನಾವು ಆಲ್ಮೋಸ್ಟ್ ಒಂದು 4:15 ತನಕ ಎದ್ದು ಸ್ಟಾರ್ ಗೇಸ್ ಮಾಡ್ತಾ ಇದ್ದೆವು. ಆದರೆ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಏನೂ ಬರಲಿಲ್ಲ. ಆದರೆ ಸಿಕ್ಕಾಪಟ್ಟೆ ಸ್ಟಾರ್ಸ್ ಕಾಣ್ತಾ ಇತ್ತು. ಅದು ಮೂವ್ ಆಗೋದು ಗೊತ್ತಾಗ್ತಾ ಇತ್ತು. ಆ ಟೈಮಲ್ಲಿ ಒಂದು 30-40 ನಮಗೆ ಶೂಟಿಂಗ್ ಸ್ಟಾರ್ ಕೂಡ ನೋಡಿದ್ವಿ ನಾವು. ಆಮೇಲೆ
ಸ್ಯಾಟ್ಲೈಟ್ಗಳು ಹೋಗೋದು ಆಚೆಂದ ಈಚೆ. ತುಂಬ ಚೆಂದ ಇತ್ತು ಎಕ್ಸ್ಪೀರಿಯನ್ಸ್ ಅದರದ್ದು. ಆದರೆ ಚಳಿ ಮಾತ್ರ ತಡ್ಕೊಳ್ಳಿಕ್ಕೆ ಆಗ್ತಾನೆ ಇರಲಿಲ್ಲ. ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಟ್ಟಿದ್ರು. ಅದನ್ನು ಒಂಚೂರು ಎದುರು ಒಂದು ಸ್ವಲ್ಪ ಬಿಸಿ ಆಗ್ತಿತ್ತು ಹೊರತು ಹಿಂದೆಂದ ಹಾಗೆಯೇ ಅಷ್ಟೇ ಚಳಿ ಆಗ್ತಾ ಇತ್ತು. ಬೆಂಕಿ ಇದ್ದರೂ ಕೂಡ. ಆದರೂ ಹೇಗೋ ಫುಲ್ ಎಲ್ಲ ಕವರ್ ಮಾಡಿಕೊಂಡು ಎಲ್ಲ ಸ್ಟಾರ್ ಗೇಜಿಂಗ್ ಎಲ್ಲ ಮಾಡಿದ್ವಿ. ಈಗಲೂ ಸಿಕ್ಕಾಪಟ್ಟೆ ಚಳಿ ಆಗ್ತುಂಟು. ಕೈಗೆ ಏನು ಹೇಳ್ತಾರೆ ಗೊತ್ತೇ ಆಗ್ತಾಯಿಲ್ಲ, ಆ ಥರ ಮರ ಕಟ್ಟಿ ಹೋಗಿದೆ ಕೈ ಮಾತ್ರ. ಓಕೆ, ನಾವೀಗ ಕೆಳಗಿಳಿದು ಡೆಲ್ಲಿಗೆ ಹೋಗ್ತಾ ಇದ್ದೇವೆ. ಬಾಯ್. ನಾವಾಗ ಹೇಳಿದ್ವಲ್ಲ, ಅಂದರೆ ನಮ್ಮದು ಕ್ಯಾಂಪ್ ಪಕ್ಕದಲ್ಲೇ ಒಂದು ವಾಟರ್ ಫಾಲ್ ಉಂಟು ಅಂತ. ಇದೇ ವಾಟರ್ ಫಾಲ್, ತೋಷ್ ವಾಟರ್ ಫಾಲ್ ಅಂತ ಹೇಳಿ. ತುಂಬ ಚೆಂದ ಉಂಟು. ಆದರೆ ನೀರನ್ನು ಮಾತ್ರ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಕೋಲ್ಡ್ ಉಂಟು. ನಾವೀಗ ಕೆಳಗೆ ಹೋಗಬೇಕು, ಬನ್ನಿ ಇಳ್ಕೊಂಡು ಹೋಗುವ. ನೋಡಿ, ಮೇ ಬಿ ಹಸು ಕುರಿ ಮತ್ತು ಇವು ಇಲ್ಲೆಲ್ಲ ಕುದುರೆ ಕೂಡ ಸಾಕ್ತಾರೆ. ಅದಕ್ಕೆಲ್ಲ ಹುಲ್ಲು ತಗೊಂಡು ಹೋಗ್ತಾ ಇದ್ದಾರೆ ಅವರು. ಅಲ್ಲಿ ಕಾಡಿಂದ ಕರ್ಕೊಂಡು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಈ ಪ್ಲೇಸಲ್ಲಿ ತುಂಬ ಜನ ಲೋಕಲೈಟ್ಸ್ ಇದ್ದಾರೆ. ಅಂದರೆ ಅವರದೇ ಓನ್ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾರೆ. ಮಾಡ್ತಾ ಇದ್ದಾರೆ. ಅವರದೆಲ್ಲ ಮನೆ ನೋಡ್ಬೋದು ಈ ಲೈನಲ್ಲಿ ನೀವು. ಇಲ್ಲಿ ನೋಡಿ, ಕೆಳಗೆ ಎಲ್ಲ ಫುಲ್ ಕಟ್ಟಿಗೆ, ಅಂದರೆ ಒಂಥರ ಸ್ಟೋರೇಜ್ ಥರದ್ದು ಮಾಡಿದ್ದಾರೆ. ನಾರ್ಮಲ್ ಟೈಮಲ್ಲಿ ಯೂಸ್ ಮಾಡಲಿಕ್ಕೆ. ಸ್ನೋಫಾಲ್ ಆಗೋ ಟೈಮಲ್ಲಿ ಎಲ್ಲರೂ ಮೇಲೆ ಹೋಗಿ ಶಿಫ್ಟ್ ಆಗಿರ್ತಾರೆ. ಮತ್ತು ಇದು ಮನೆ ಯಾವ ಥರ ಕಟ್ಟಿದ್ದಾರೆ ಅಂತ ಹೇಳಿದರೆ, ಫುಲ್ ವುಡ್ಡಲ್ಲಿ ಕಟ್ಟಿದ್ದಾರೆ. ವುಡ್ ಇದ್ದರೆ ಒಂದು ಸ್ವಲ್ಪ ಚಳಿಗೆ ಜಾಸ್ತಿ ರಕ್ಷಣೆ ಕೊಡ್ತಾರೆ ಅಂತ ಹೇಳಿ, ಅಂದರೆ ಜಾಸ್ತಿ ಚಳಿ ಆಗಲ್ಲ ಅಂತ ಹೇಳಿ ಇಲ್ಲಿ ವುಡ್ಡಲ್ಲಿ ಮನೆ ಕಟ್ಟಿರ್ತಾರೆ ಜಾಸ್ತಿ ಜನ. ನೋಡ್ಬೋದು, ಎಲ್ಲ ಮನೆದು ಗೆಸ್ಚರ್ ಒಂದೇ ಥರ ಉಂಟು. ಒಂಥರ ಬೇರೆ ಥರ ನೋಡ್ಲಿಕ್ಕೆ ಖುಷಿ ಆಗ್ತದೆ ಮನೆ ಇದು. ಮೇಕೆಗಳು ಕುರಿಗಳು ಎಲ್ಲ ಮಿಕ್ಸ್ ಆಗಿದಾವೆ. ಇಲ್ಲೇ ಕೂತಿಯಾರಲ್ಲ ಇವರು.